2 ದಿನಗಳ ಹಿಂದಿನ ತನಕ ಶಾಂತಿ ದೂತನಂತೆ ಮಾತನಾಡ್ತಾ ಇದ್ದ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಇರಾನ್ ಮೇಲೆ ದಾಳಿ ಶುರು ಮಾಡಿದ್ದಾರೆ. ಏಪ್ರಿಲ್ 8ನೇ ತಾರೀಖು ಕದನ ವಿರಾಮ ಘೋಷಣೆಯಾದದ್ದು. ಹೆಂಗಾರು ಇದೊಂದು ಕದನ ವಿರಾಮ ಜಾರಿಗೆ ಬಂದು ಬಿಡಲಿ ಅಂತಿದ್ರು ಟ್ರಂಪ್. ಇಸ್ರೇಲಿನ ದಾಳಿಗಳನ್ನು ಖಂಡಿಸಿ ಎಚ್ಚರಿಕೆ ಕೊಟ್ಟು ಕೆಲವು ಸಲ ಕಠಿಣ ಶಬ್ದಗಳನ್ನು ಬಳಸಿಯೂ ಇಸ್ರೇಲ್ನ ದಾಳಿಗಳನ್ನು ನಿಲ್ಲಿಸಿದ್ರು. ಯಾವ ಕಾರಣಕ್ಕೂ ಮಾಡೋಂಗಿಲ್ಲ. ಇರಾನ್ ಇಸ್ರೇಲ್ ಎರಡಕ್ಕೂ ಬುದ್ಧಿ ಹೇಳಿದ್ರು, ಸುಮ್ಮನೆ ಇರ್ಬೇಕು ನೀವು, ಒಬ್ಬರ ಮೇಲೊಬ್ಬರು ದಾಳಿ ಮಾಡೋಂಗಿಲ್ಲ ಅಂತ. ಅದೇ ಸಂದರ್ಭದಲ್ಲಿ ಹಾರ್ಮುಜ್ ಜಲಸಂಧಿಯ ಮೇಲೆ ಹಾರಾಡ್ತಾ ಇದ್ದ ಅಮೆರಿಕದ ಒಂದು ಹೆಲಿಕಾಪ್ಟರ್, ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ ಅಂತ ಕರೀತಾರೆ ಅದಕ್ಕೆ, ಅದು ಗಸ್ತು ತಿರುಗ್ತಾ ಇತ್ತಂತೆ ಹಾರ್ಮುಜ್ ಜಲಸಂಧಿಯ ಮೇಲೆ. ಇರಾನ್ನವರು ಬಂತು ನಮ್ಮ ರೇಂಜ್ನಲ್ಲಿ ಅಂದಾಗ ಶಾಹಿದ್ ಡ್ರೋನ್ ಬಿಟ್ಟು ಹೊಡೆದ್ಬಿಟ್ರು. ಆ ಇಬ್ಬರೂ ಪೈಲಟ್ಗಳ ಬದುಕಿದ್ದಾರೆ, ಬಟ್ ಹೆಲಿಕಾಪ್ಟರ್ ಪತನ ಆಯಿತು. ಅವತ್ತೇ ಟ್ರಂಪು ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು, ನಮ್ಮ ಹೆಲಿಕಾಪ್ಟರ್ ಹೊಡೆದಿದ್ದೀರಿ, ಬಿಡೋದಿಲ್ಲ ನಿಮ್ಮನ್ನು ಅಂತ. ಬಿಡ್ತಿಲ್ಲ, ಈಗ ಬಿಟ್ಟು ಬಿಡದೆ ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಅಮೆರಿಕದ ಮಿಲಿಟರಿಯು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಅಧ್ಯಕ್ಷರ ಸೂಚನೆಯ ಮೇರೆಗೆ ಇರಾನಿನ ಮೇಲೆ ನಾವು ದಾಳಿಯನ್ನು ಪುನರಾರಂಭಿಸಿದ್ದೇವೆ ಅಂತ. ನೋಡಿ, ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಮಾಡಿರೋ ಪೋಸ್ಟ್, ಯುನೈಟೆಡ್ ಸ್ಟೇಟ್ಸ್ ವಿಲ್ ಬಿ ಹಿಟ್ಟಿಂಗ್ ಇರಾನ್, ಬ್ರಾಕೆಟಲ್ಲೇನು, whose Navy, Air Force, radar, anti-aircraft and other forms of defense together with the most of its offensive capability are gone. ಇನ್ನೇನು ಹೊಡಿತೀರಿ ಅದನ್ನ? ವೆರಿ ಹಾರ್ಡ್ ಟು ನೈಟ್, ಇವತ್ತಿನ ರಾತ್ರಿ ಇರಾನಿನ ಪಾಲಿಗೆ ಭೀಕರವಾಗಲಿದೆಯಂತೆ. ಅಟ್ ಸಮ್ ಪಾಯಿಂಟ್ ಇನ್ ದ ನಾಟ್ ಟೂ ಡಿಸ್ಟಂಟ್ ಫ್ಯೂಚರ್, ಅಟ್ ಸಮ್ ಪಾಯಿಂಟ್, ಆದಷ್ಟು ಬೇಗ, ತುಂಬ ದೂರ ಏನಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ರ ಟ್ವೀಟ್ ಇದು. ಟ್ವೀಟೆಲ್ಲ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥ ಪೋಸ್ಟ್. ಇದರ ಮಧ್ಯದಲ್ಲಿ ಭಾರತದ 3 ಹಡಗುಗಳನ್ನು ಅಮೆರಿಕ ಟಾರ್ಗೆಟ್ ಮಾಡಿದೆ. ತೈಲ ಟ್ಯಾಂಕರ್ಗಳ ಬಹುತೇಕ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಹಾರ್ಮುಜ್ ಜಲಸಂಧಿಯನ್ನು ಪ್ರವೇಶಿಸುವಾಗ ಅಥವಾ ಅದರಿಂದ ಹೊರಗೆ ಬರ್ತಾ ಇರುವಾಗ 3 ಹಡಗುಗಳ ಮೇಲೆ ದಾಳಿ. ಅದರ ಪೈಕಿ 1 ಹಡಗಿನ ಮೇಲೆ ದಾಳಿಯಾದಾಗ 3 ಭಾರತೀಯರು ಪ್ರಾಣ ಬಿಟ್ಟಿದ್ದಾರೆ. ಆದಿತ್ಯ ಶರ್ಮಾ ಡೆಕ್ ಕೆಡೆಟ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಹುಡುಗ, ಶಿವಾನಂದ್ ಚೌರಾಸಿಯಾ ಎಂಜಿನ್ ಫಿಟ್ಟರ್, ಪಟ್ನಾಳ್ ಸುರೇಶ್ ಮುಖ್ಯ ಎಂಜಿನಿಯರ್. ನಿನ್ನೆ 3 ಜನ ನಾಪತ್ತೆ ಅಂತ ಇತ್ತು, ಇವತ್ತು ಖಚಿತವಾಗಿದೆ, ಆ 3 ಜನ ಮೃತಪಟ್ಟಿದ್ದಾರೆ. ಅಮೆರಿಕದ್ದೇ ದಾಳಿ ಇದು. IRGCದು, ಇರಾನ್ದು, ಯಾರ ಮೇಲೂ ಸಂಶಯ ಇಲ್ಲ, ಅಮೆರಿಕದ್ದೇ ದಾಳಿ. ದಾಳಿಯ ವಿಡಿಯೋಗಳು ಬಂದಿದ್ದಾವೆ ನೋಡಿ. MT ಸೆಟ್ಟಬೆಲ್ಲೋ ಅನ್ನೋ ಹಡಗು, ಇಪ್ಪತ್ನಾಲ್ಕು ಭಾರತೀಯರಿದ್ರಿ ಹಡಗಿನಲ್ಲಿ ಕೆಲಸ ಮಾಡೋದಕ್ಕೆ. 21 ಜನರನ್ನು ಸುರಕ್ಷಿತವಾಗಿ ಪಾರು ಮಾಡಲಾಯಿತು. 3 ಜನ ಮೃತಪಟ್ಟರು. MT ಮ್ಯಾರಿಸಿವೆಕ್ಸ್ ಅನ್ನುವ ಹಡಗಿನ ಮೇಲೆ ದಾಳಿಯಾಯಿತು. 24 ಜನ ಇದ್ದರು, 24 ಜನರನ್ನು ರಕ್ಷಿಸಲಾಯಿತು. MT ಸೆಟಬೆಲ್ಲೋ ಹಡಗು ಇದು, 24 ಜನ ಇದ್ದರು, 21 ಜನರನ್ನು ರಕ್ಷಿಸುವಲ್ಲಿ ಮಾತ್ರ ಯಶಸ್ವಿ ಆಗಲಾಯಿತು. 3 ಜನ ಮೃತಪಟ್ಟರು. MT ಜಲವೀರ್ ಅನ್ನುವಂಥ ಇನ್ನೊಂದು ಹಡಗಿನ ಮೇಲೆ ಅಟ್ಯಾಕು, 20 ಜನ ಭಾರತೀಯರು ಅದರಲ್ಲಿ ಕೆಲಸ ಮಾಡ್ತಾ ಇದ್ದರು, 20 ಜನರನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ. ಕೇಂದ್ರ ಬಂದರ ಸಚಿವ ಸರ್ಬಾನಂದ್ ಸೋನೋವಾಲ್ ಅವರು ಟ್ವೀಟ್ ಮಾಡಿದ್ದಾರೆ, ಪಲಾವ್ ದೇಶದ ಧ್ವಜ ಹೊತ್ತ MT ಸೆಟ್ಟಬೆಲ್ಲೋ ಹಡಗಿನ ಮೇಲೆ ದಾಳಿಯಾಗಿದೆ. ದಾಳಿಯಲ್ಲಿ ಕಾಣೆಯಾಗಿದ್ದ 3 ಭಾರತೀಯರು ಮೃತಪಟ್ಟಿದ್ದಾರೆ. ಮೃತದೇಹಗಳನ್ನು ಪತ್ತೆ ಹಚ್ಚಿ ಗುರುತಿಸಿದ ನಂತರ ಈಗ ದೃಢಪಡಿಸಲಾಗಿದೆ. ಇದು ನಮ್ಮ ಸಮುದ್ರ ಕುಟುಂಬಕ್ಕೆ, ಅಂದರೆ ಮರೈನ್ ಫ್ಯಾಮಿಲಿ ಅಂತಾರೆ, ಸಮುದ್ರ ಕುಟುಂಬಕ್ಕೆ ಭಾರೀ ನಷ್ಟವಾಗಿದೆ. ಈ ಕಷ್ಟದ ಸಮಯದಲ್ಲಿ ಮೋದಿ ಸರ್ಕಾರ ದುಃಖಿತರೊಂದಿಗೆ ನಿಲ್ಲುತ್ತದೆ. ಮೃತದೇಹ ತ್ವರಿತವಾಗಿ ಹಿಂದಿರುಗಿಸಲು ಅಧಿಕಾರಿಗಳಿಗೆ ನಿರ್ದೇಶನ ಕೊಡಲಾಗಿದೆ ಅಂತ ಭಾರತ ವಿದೇಶಾಂಗ ಇಲಾಖೆಯ ಸ್ಟೇಟ್ಮೆಂಟ್ ಇದೆ. ಒಮನ್ ಕರಾವಳಿಯಲ್ಲಿ ಸೆಟ್ಟಬೆಲ್ಲೋ ಹಡಗಿನ ಮೇಲೆ ದಾಳಿ ಖಂಡನೀಯ. ಒಮನ್ನಲ್ಲಿರುವ ನಮ್ಮ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ಗಮನಿಸ್ತಾ ಇದೆ. ಈ ಪ್ರದೇಶದಲ್ಲಿ ಹಡಗು ಸಾಗಣೆಯ ಮೇಲೆ ನಡೆಯುತ್ತಿರುವ ದಾಳಿ ಕಳವಳಕಾರಿ.
ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಪರಿಹಾರಕ್ಕಾಗಿ ಮಾತುಕತೆ ನಡೆಸಿ ವಾಣಿಜ್ಯ ಹಡಗು ಸಾಗಣೆಗಳನ್ನು ಗುರಿಯಾಗಿಸಿಕೊಳ್ಳುವುದು ಕೊನೆಯಾಗಬೇಕು ಅಂತ ಭಾರತ ವಿದೇಶಾಂಗ ಇಲಾಖೆಯ ಸ್ಟೇಟ್ಮೆಂಟ್ ಇದು. ಟ್ರಂಪ್ರ ಟ್ರುತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಇಂದು ರಾತ್ರಿ ಇರಾನ್ ಮೇಲೆ ರಣಭೀಕರ ದಾಳಿ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. 2 ದಿನಗಳ ಹಿಂದಿನ ಟ್ರಂಪ್ಗೂ ಇವತ್ತಿನ ಟ್ರಂಪ್ಗೂ ಏನಾದರೂ ಹೋಲಿಕೆ ಏನಾದರೂ ಇದೆಯೇನ್ರಿ? ಇಸ್ರೇಲ್ ದಾಳಿ ನಡೆಸ್ತಾ ಇದ್ದರೆ ಬೈದು ಸುಮ್ಮನಾಗಿಸಿದವರು ಟ್ರಂಪ್. ಸುಮ್ಮನಿರಿ, ಇನ್ನೊಂದು 2-3 ದಿವಸದಲ್ಲಿ ಒಂದು ಒಳ್ಳೆ ಅಗ್ರಿಮೆಂಟ್ ಆಗ್ತಾ ಇದೆ ಇರಾನ್ಗೂ ಅಮೇರಿಕಾಕ್ಕೂ ಮಧ್ಯದಲ್ಲಿ ಅಂತ ಬೈದು ಸುಮ್ಮನಿರಿಸಿದ ಟ್ರಂಪು ಇವತ್ತು ರಣಭೀಕರ ದಾಳಿ ಮಾಡ್ತಿದ್ದೀವಿ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ. ಶೀಘ್ರವೇ ಖಾರ್ಗ್ ದ್ವೀಪವನ್ನು ವಶಕ್ಕೆ ಪಡಿತೀವಿ, ಇರಾನಿನ ತೈಲ ಮಾರುಕಟ್ಟೆ ಸಂಪೂರ್ಣವಾಗಿ ವಶಕ್ಕೆ ಪಡಿತೀವಿ, ವೆನಿಜುವೆಲಾದಂತೆ ಇರಾನಿನ ಆಯಿಲ್ ಮತ್ತು ಗ್ಯಾಸ್ ಮಾರ್ಕೆಟ್ ನಮ್ಮ ವಶದಲ್ಲಿರುತ್ತೆ. ಅಂದರೆ ವೆನಿಜುವೆಲಾನಲ್ಲಿ ಇಷ್ಟೆಲ್ಲ ದಾಳಿ ಮಾಡಬೇಕಾದ ಅವಶ್ಯಕತೆಯೇ ಬರಲಿಲ್ಲ. ಒಂದು ಆಪರೇಷನ್ ಪ್ಲ್ಯಾನ್ ಮಾಡಿದ್ರು, ಅಲ್ಲಿ ಹೋಗಿ ಹೊರಗೆ ಮರೀನ್ ಕಮಾಂಡೋಗಳು ಹೇಳಿದ್ರು, ಅಲ್ಲಿನ ಅಧ್ಯಕ್ಷರನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಂದರು, ಸರ್ಕಾರ ಬದಲಿಸಿದರು. ಈಗ ಅಮೇರಿಕ ಯಾರಿಗೆ ಹೇಳುತ್ತೋ ಅವರಿಗೆ ವೆನಿಜುವೆಲಾ ಆಯಿಲ್ ಮಾರಬೇಕು, ಯಾರಿಗೆ ಹೇಳುತ್ತೋ ಅವರಿಗೆ ಮಾರಂಗಿಲ್ಲ. ಹಾಗೆ ಇರಾನದ್ದು ಮಾಡ್ತೀವಿ ಅಂತ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.